ಸೊ ಎಲ್ರಿಗೂ ನಮಸ್ಕಾರ, ನಾನು ಪ್ರವೀಣ್ ಸತ್ಯ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಡೈಲಿ ಬೆಳಿಗ್ಗೆ ನ್ಯೂಸ್ ಚಾನಲ್ ಯಾವ್ದಾರ ಹಾಕ್ರಿ ಗಾಂಜಾಯಿಂದ ಅವ್ರು ತಗ್ಲಾಕೊಂಡ್ರು ಇವ್ರು ತಗ್ಲಾಕೊಂಡ್ರು, ರಾಗಿಣಿ 1, ರಾಗಿಣಿ 2, ರಾಗಿಣಿ MMS 2, 3 ಅಂತ ಪುಂಗ್ತಾನೆ ಇರ್ತಾರೆ ಗಾಂಜಾ ಕೇಸಲ್ಲಿ ತಗ್ಲಾಕೊಂಡಂತ. ಅಂಥದ್ದು ಯಾವ ಖುಷಿ ಏನು ಚಟಕ್ಕೆ ಗಾಂಜಾ ಸೇರ್ತಾರೆ ಅಂತ ಗೂಗಲ್ ಮಾಡಿ ನೋಡಿದೆ. ರಿಸರ್ಚ್ ಎಲ್ಲ ಮಾಡಿಲ್ಲ, ಗೂಗಲ್ ಮಾಡಿದೆ. ಅಡ್ವಾಂಟೇಜಸ್ ಆಫ್ ಗಾಂಜಾ ಅಂದ್ರೆ ಈ ವೀಡಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಕ್ರೇಜಿಯಾಗಿ ಒಂದು 5 ಮಾತ್ರ ಸೆಲೆಕ್ಟ್ ಮಾಡಿ ತೆಗೆದಿರ್ತೀನಿ. ಕ್ಲಿಯರ್ ಆಗಿ ನೋಡ್ರಿ, ಕ್ರೇಜಿ ಆಗಿದೆ ಸೀರಿಯಸ್ ಆಗಿ. ಈ ಗಾಂಜಾ ಹೊಡೆದ್ರಿಂದ ಇವೆಲ್ಲ ಬೇಕಾದ್ರೆ ನಡೀತಾವ ಅಂತ ಗೊತ್ತಾಯ್ತು. ಸೊ ನಾನೆಲ್ಲ ಟ್ರೈ ಮಾಡಕ್ ಹೋಗಲ್ಲ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ತಿಳಿಸಿ. ಸೊ 1 by 1 ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್. ಗಾಂಜಾ ಹೊಡೆಯೋದ್ರಿಂದ ಮೊದಲನೇ ಉಪಯೋಗ ಏನಪ್ಪಾ ಅಂದ್ರೆ, ಗಾಂಜಾ ಹೊಡೆಯೋದ್ರಿಂದ ಇಟ್ ಇಂಪ್ರೂವ್ಸ್ ಯುವರ್ ಕ್ರಿಯೇಟಿವಿಟಿ. ಸೃಜನಶೀಲತೆಯನ್ನ ಹೆಚ್ಚು ಮಾಡುತ್ತಂತೆ ಗುರು. ನಿಮ್ ಸ್ಕೂಲಲ್ಲಿ ಯಾರು ಹೇಳಿರ್ಬೋದು, ನಿನಗೆ ಕ್ರಿಯೇಟಿವಿಟಿನೇ ಇಲ್ಲ ಕಣೋ, ನಿನಗೆ ಸೃಜನಶೀಲತೆ ಇಲ್ಲ ಅಂತ ಹೇಳಿದ್ರೆ ಟ್ರೈ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ಮೆಟ್ಟಲ್ ಹೊಡಿತಾರೆ. ಸೊ ಯಾರು ಬ್ರೋ ಇದನ್ನ ಹೇಳಿದ್ದು ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡುತ್ತೆ ಅಂದ್ರೆ, ನಾಳಿಲ್ಲಪ್ಪ ಈ ಅಮೆರಿಕನ್ ಡಾಕ್ಟರ್ಸ್ ಯಾರು ರಿಸರ್ಚ್ ಮಾಡಿದಾರಂತೆ. ಅದು ಯಾವ ರೀತಿ ರಿಸರ್ಚ್ ಮಾಡಿದ್ದಾರೆ ಅಂದ್ರೆ, ನನ್ನ ಮಕ್ಕಳು ಒಂದು 160 ಜನನ ನಾರ್ಮಲ್ ಆಗಿ ಒಂದು ದಿನ ಏನು ಈ ಗಾಂಜಾ ಹೊಡಿದೆ ಒಂದು ನೀಟಾಗಿ ಚೆಕಪ್ ಮಾಡಿದ್ದಾರೆ. ಅವ್ರೇನೋ ರಿಸರ್ಚ್ ಅದು ಇದಂತ ಮಾಡ್ತಾರೆ, ನಮಗೆ ಅಷ್ಟೊಂದು ಇಲ್ಲ. ಇನ್ನೊಂದು ದಿನ ಗಾಂಜಾ ಓಡಿಸಿ ಅದೇ 160 ಜನನ ಗಾಂಜಾ ಓಡಿಸಿ ಆಮೇಲೆ ಮತ್ತೆ ಅದೇ ರಿಸರ್ಚ್ನ ಮಾಡಿದ್ದಾರೆ. ಸೊ ಈ ವ್ಯತ್ಯಾಸದಲ್ಲಿ ಏನು ಕಂಡುಕೊಂಡಿದ್ದಾರೆ ಅಂದ್ರೆ, ಅವರು ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ ಈ ಗಾಂಜಾ ಹೊಡೆದಿದ ಮೇಲೆ ಮೆದುಳಿನಲ್ಲಿ ಅಂತ ಹೇಳಿದ್ದಾರೆ. ಎರಡನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಟ್ ಕಿಲ್ಸ್ ಕ್ಯಾನ್ಸರ್ ಸೆಲ್ಸ್. ಅಂದ್ರೆ ಕ್ಯಾನ್ಸರ್ ರೋಗ ಬಂದಿರೋರು ಇರ್ತಾರಲ್ಲ, ಅವರಲ್ಲಿ ಈ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ಅದನ್ನ ನಾಶ ಮಾಡೋದಂತ ಅಷ್ಟೊಂದು ಪವರ್ಫುಲ್ ಅಂತೆ ಈ ವೀಡ್ ಅಂದ್ರೆ ಈ ಗಾಂಜಾ. ಇದನ್ನ ಯಾರು ಹೇಳಿರೋದಂದ್ರೆ, ಅಮೇರಿಕನ್ ಅಸೋಸಿಯೇಷನ್ ಆಫ್ ಕ್ಯಾನ್ಸರ್ ರಿಸರ್ಚ್ ಅನ್ನೋ ಒಂದು ರಿಸರ್ಚ್ ಸೆಂಟರ್, ಇದು US ಗೌರ್ಮೆಂಟ್ ಇಂದು. ಇವರು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಯಾವ ವರ್ಷ ಅಂತ ರಿಸರ್ಚ್ ಮಾಡಕ್ ಹೋಗಿಲ್ಲ, ನಾನು ಮತ್ತೆ ಗೂಗಲ್ ಮಾಡಕ್ ಹೋಗಿಲ್ಲ. ಸೊ ನೋಡ್ರಪ್ಪ, ಕ್ಯಾನ್ಸರ್ ಬಂದಿರೋರಿಗೆ ಹೋಗಿ ಕೊಟ್ರೆ ಕ್ಯೂರ್ ಆಗೋ ಸಾಧ್ಯತೆ ಇದೆ ಅಂತ. ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈ ಒಂದು ಗಾಂಜಾ ಅನ್ನೋದು ಬೇರೆ ಮಾರಕ ವಸ್ತು, ಉದಾಹರಣೆಗೆ ಬೇರೆ ಆಲ್ಕೋಹಾಲ್ ಕಂಟೆಂಟ್ ಇರ್ತಲ್ಲ, ಈ ಕೊಕೇನ್ ಆಗಿರ್ಬೋದು ಇಲ್ಲಾಂದ್ರೆ ಟೊಬ್ಯಾಕೋ ಆಗಿರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ 114 ಪಟ್ಟು ಸೇಫ್ ಅಂತೆ. ಸೇಫ್ ನಿಮಗೆ ಹೆಂಗೆ ಅರ್ಥ ಮಾಡ್ಸಂದ್ರೆ, ಈಗ ಮಾಮೂಲಿ ಗಾಂಜಾ ಹೊಡೆಯೋನು ಮತ್ತೆ ಎಣ್ಣೆ ಹೊಡೆಯೋನು ಇವನ್ನೆಲ್ಲ ಡಿವೈಡ್ ಮಾಡಿ ಇಟ್ಕೊಂಡಾಗ, ಎಣ್ಣೆ ಹೊಡೆಯೋದೊಂದು ಎಣ್ಣೆ ಹೊಡೆದು ಸತ್ತೋದ ಅಂದ್ರೆ ಅವ್ನು ಸತ್ತೋಗಿ 114 ದಿನ ಆದ್ಮೇಲೆ ಗಾಂಜಾ ಹೊಡೆಯೋನು ಸತ್ತೋಗ್ಬಿಡ್ತಾನೆ. ಓಕೆನಾ? ಸೊ 114 ಪಟ್ಟು ಕಡಿಮೆ. ಸೊ ಅರ್ಥ ಆಗ್ಬೇಕು ಅಂತ ಆ ರೀತಿ ಹೇಳಿದೆ ಅಷ್ಟೇ. ಸೊ 114 ಟೈಮ್ಸ್ ಸೇಫರ್ ಅಂತೆ. ಗೂಗಲ್ ಹೇಳಿದ ನಿಜಾನೋ ಇಲ್ಲ ಅನುಭವನೋ ಯಾವನಿಗೆ ಗೊತ್ತು. 4 ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಇಟ್ ಕಿಲ್ಸ್ ಡಿಪ್ರೆಷನ್. ಕ್ಯಾನ್ಸರ್ ಸೆಲ್ಸ್ ನ ಕೊಲ್ತು, ಓಕೆ, ಡಿಪ್ರೆಷನ್ ಅನ್ನು ಕೂಡ ಕೊಲ್ಲುತ್ತಂತಪ್ಪ. ಅದು ಯಾವ್ದು, ನೀವು ಸುಮ್ಮನೆ ಇನ್ಮೇಲೆ ಮನ್ಸಿಗೆ ನೋವಾದಾಗ ವಾಟ್ಸಪ್ ಅಲ್ಲಿ ಸ್ಯಾಡ್ ಸ್ಟೇಟಸ್ನ ಹಾಕೋದಕ್ಕಿಂತ ಒಂದೇ ಒಂದು ಗಾಂಜಾ ಹೇಳಿದ್ರೆ ಎಲ್ಲಾ ಡಿಪ್ರೆಷನ್. 5ನೇದು ಡಯಾಬಿಟಿಸ್ನ ಕೂಡ ಕ್ಯೂರ್ ಮಾಡುತ್ತಂತೆ. ಸುಮ್ಮನೆ ಡಾಕ್ಟ್ರೇ ಬೇಡ ಗುರು, ಗಾಂಜಾನೇ ಬಿಟ್ರಂತತೆ. ಎಲ್ಲಾ ರೋಗನೂ ಕ್ಯೂರ್ ಮಾಡ್ತಾ ಐತೆ ಅವನ ಅಕ್ಕನಿದು. ಡಯಾಬಿಟಿಸ್ನು ಕ್ಯೂರ್ ಮಾಡುತ್ತಂತೆ. ಸೊ ಇದಕ್ಕಿಂತ ಒಂದೊಂದು ಬೇಸರವಾದ ವಿಷಯವನ್ನು ನಾನು ಸೀರಿಯಸ್ ನಿಮಗೆ ಹೇಳ್ಬೇಕಂತ ಅನ್ಕೊಂಡೆ. ಈ ಅಥ್ಲೆಟ್ಸ್ ಇರ್ತಾರಲ್ಲ, ಅಂದ್ರೆ ಈ ಒಲಿಂಪಿಕ್ ಅಲ್ಲಿ ಅಥ್ಲೆಟ್ಸ್ ಅಂದ್ರೆ ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಅಂತಲ್ಲ, ಈ ರನ್ನರ್ಸ್ ಆಗಿರ್ಬೋದು, ಫುಲ್ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಈ ಗಾಂಜಾನ ಸೇವನೆ ಮಾಡಿದ್ರೆ ಅವರ ಒಂದು ಸ್ಪೀಡನ್ನ ಆಗಿರಲಿ, ಅವರ ಒಂದು ಉತ್ಸಾಹವನ್ನ ಜಾಸ್ತಿ ಮಾಡುತ್ತೆ. ಸೊ ನೀವು ಯಾರು ಈ ವಿಡಿಯೋ ನೋಡೋರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ ದಯವಿಟ್ಟು ಈ ಗಾಂಜಾಯಿಂದ ದೂರ ಇಡಿ. ಬಿಕಾಸ್ ಆ ಟೈಮಿಗೆ ಅದಿರುತ್ತೆ, ಬಟ್ ಹೋಗ್ತಾ ತುಂಬಾ ಡೇಂಜರಸ್ ಆಗುತ್ತೆ. ಸೊ ಎಷ್ಟೇ ಅಡ್ವಾಂಟೇಜಸ್ ಇದ್ರೂ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ ಗಾಂಜಾದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಈ ಗಾಂಜಾ, ಈ ಎಣ್ಣೆ ಅದಕ್ಕೆಲ್ಲ ಅಡಿಕ್ಟ್ ಆಗಬೇಡಿ. ಎಷ್ಟೇ 114 ಟೈಮ್ ಸೇಫರ್ ಆಗಿದ್ರು ಕೂಡ ಅದು ವೇಸ್ಟೇ ಆಯ್ತಾ. ಕಷ್ಟಪಟ್ಟು ಡೆವಲಪ್ ಮಾಡಿರ್ತೀರ ಬಾಡಿನ, ದಯವಿಟ್ಟು ಇದಕ್ಕೆಲ್ಲ ಅಡಿಕ್ಟ್ ಆಗಬೇಡ್ರಿ. ಒಂದು ಮೆಸೇಜ್, ಎಷ್ಟೇ ಅಡ್ವಾಂಟೇಜಸ್ ಇದ್ರು ಇದು ತುಂಬಾ ಕೆಟ್ಟಿದೆ. ಸೊ ಇರೋದು ಒಂದು ಲೈಫು, ನಕ್ಕ ನುಡಿ 9 ಅಂತ ಬದುಕೋಣ. ಹಿಂಗೆ ಹೇಳ್ರಿ, ನಕ್ಕ ನುಡಿ 9.